ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ವಿನೋದ್ ಕುಮಾರ್. ಇವತ್ತಿನ ಈ ವಿಡಿಯೋನಲ್ಲಿ ಅದ್ವೈತ್ ಹ್ಯುಂಡೈ ಕಾರ್ ಶೋರೂಮ್ ನಲ್ಲಿ ಹ್ಯುಂಡೈ ವೆನ್ಯೂ ಕಾರ್ನ ಸೀಟ್ ಮಾಡಿಫಿಕೇಶನ್ ಮಾಡ್ತಾ ಇದ್ವಿ. ಸೊ ಈಗ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಇರ್ತಾರೆ ಮತ್ತು ಫಿಸಿಕಲಿ ಚಾಲೆಂಜ್ ಇರ್ತಾರೆ, ಅವ್ರಿಗೆ ಕಾರ್ ಒಳಗಡೆ ಕೂತ್ಕೊಳ್ಳೋದಕ್ಕೆ ಮತ್ತೆ ಕಾರಿಂದ ಆಚೆ ಬರೋದಕ್ಕೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಒಂದು ಕಂಪನಿಯವರು ಸೀಟ್ ನ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಏನೇನೆಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ, ಅದಕ್ಕೆ ಏನ್ ಕಾಸ್ಟ್ ಆಗುತ್ತೆ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ಹ್ಯುಂಡೈ ವೆನ್ಯೂನ ಕೋ ಪ್ಯಾಸೆಂಜರ್ ಸೀಟ್ ನ ಮಾಡಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೆ ಆಪರೇಷನ್ ಎ ಸಿಸ್ಟಮ್ ಬರುತ್ತೆ. ಅದಕ್ಕೆ ಸಪರೇಟ್ ಒಂದು ಪವರ್ ಔಟ್ಲೆಟ್ ಇದೆ. ಆ ಪವರ್ ಔಟ್ಲೆಟ್ ನ ನೀವು ಕಾರಿನ ಇದರೊಳಗೆ ಅಡ್ಜಸ್ಟ್ ಮಾಡ್ತು ಅಂತಂದ್ರೆ, ಇದು ಒಂದು ಮಾಡಿರೋದು ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್. ಇದರಲ್ಲಿ ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಸೊ ಇದರ ಆಪ್ಷನ್ ಏನಂತಂದ್ರೆ, ಎಲೆಕ್ಟ್ರಿಕ್ ನಲ್ಲಿ ಇದರ ಒಂದು ರಿಮೋಟ್ ಕೊಟ್ಟಿರ್ತಾರೆ. ಜಸ್ಟ್ ಒಂದು ಸಿಂಪಲ್ ಬಟನ್, ಔಟ್ ಅನ್ನೋ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೀಟ್ ನಿಮ್ಗೆ ಸ್ಲೋ ಆಗಿ ಮೂವ್ ಆಗ್ತಾ ಬರುತ್ತೆ ನಿಮ್ಗೆ ಆಚೆ ಕಡೆಗೆ. ಸೊ ಅರೌಂಡ್ 40 ಸೆಕೆಂಡ್ಸ್ ಟು 45 ಸೆಕೆಂಡ್ಸ್ ಒಳಗಡೆ ಸೀಟ್ ನಿಮ್ಗೆ ಕಂಪ್ಲೀಟ್ ಆಗಿ ಆಚೆ ಕಡೆ ಬಂದು ಲ್ಯಾಂಡ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ನೀವು ಎಲ್ಲೇ ಬೇಕಂತಂದ್ರೂ ಅದನ್ನ ಸ್ಟಾಪ್ ಮಾಡ್ಕೊಬಹುದು. ಸೊ ಬೇಕಂದ್ರೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡಬಹುದು. ಹ್ಯುಂಡೈ ವೆನ್ಯೂವಿನ ಸೀಟ್ ಮಾಡಿಫಿಕೇಶನ್ ನೋಡಿ ಈ ತರ ಬರುತ್ತೆ. ಸೊ ಮನೆಯಲ್ಲಿ ವಯಸ್ಸಾಗಿರೋರು, ಫಿಸಿಕಲಿ ಚಾಲೆಂಜ್ಡ್ ಇರೋರು ಕಾರ್ ಒಳಗಡೆ ಕೂತ್ಕೊಳ್ಳೋದಕ್ಕೆ ಮತ್ತು ಆಚೆ ಬರೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಸೊ ಈ ಒಂದು ಮಾಡಿಫಿಕೇಶನ್ ಇಂದ ತುಂಬಾ ಕನ್ವಿನಿಯೆಂಟ್ ಆಗಿ ಅವರು ಯೂಸ್ ಮಾಡ್ಕೋಬಹುದು. ಸೊ ಹೇಗಿರುತ್ತೆ ಇದ್ರ ಫೀಚರ್ ಅಂತ ನೋಡೋಣ ಬನ್ನಿ. ಮೊದಲು ಸೀಟ್ ನ ನೀವು ಮುಂದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ, ಸೊ ಇದ್ರೊಳಗೆ ನೀವು ತುಂಬಾ ಸುಲಭವಾಗಿ ಕೂತ್ಕೊಬಹುದು. ಮತ್ತು ಸೀಟ್ ನ ಕಂಪ್ಲೀಟ್ ಹಿಂದೆ ಮಾಡಬೇಕಾಗತ್ತೆ. ರಿಮೋಟ್ ಕಂಟ್ರೋಲರ್ ರಿಮೋಟ್ ಈ ತರ ಬರುತ್ತೆ. ಈ ಸೀಟ್ ಫುಟ್ರೆಸ್ಟ್ ಮೇಲೆ ಕಾಲಿಟ್ಟು ಇನ್ ಬಟನ್ ಪ್ರೆಸ್ ಮಾಡಿದ್ರೆ ಕಾರ್ ಸೀಟ್ಸ್ ನಿಧಾನವಾಗಿ ಒಳಗಡೆ ಹೋಗಿ ಲ್ಯಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಫುಟ್ರೆಸ್ಟ್ ಮೇಲೆ ನೀವು ಕಂಫರ್ಟಬಲ್ ಆಗಿ ಕಾಲಿಟ್ಕೊಂಡು ಕೂತ್ಕೋಬಹುದು. ನೋಡಿ, ಕಾರಿನ ಡ್ಯಾಶ್ ಬೋರ್ಡ್ ಕೂಡ ನಿಮ್ಮ ಕಾಲ್ಗೆ ಯಾವುದೇ ಟಚ್ ಆಗದಿರಾ ಅತಿ ಸುಲಭವಾಗಿ ಕಾರ್ ಸೀಟ್ಸ್ ಒಳಗಡೆ ಹೋಗಿ ಲ್ಯಾಂಡ್ ಆಗ್ತಾ ಇದೆ. ಮತ್ತು ಈ ಸೀಟ್ ಫಂಕ್ಷನ್ ನ ಯಾವ ಬೇಕಾದ್ರೂ ಪಾಸ್ ಮಾಡಬಹುದು, ಮತ್ತೆ ನೀವು ಹಾಗೆ ಕಂಟಿನ್ಯೂ ಮಾಡಬಹುದು. ಆಚೆ ಬರಬೇಕಾದ್ರೂ ಅಷ್ಟೇ, ಈ ಫುಟ್ರೆಸ್ಟ್ ಮೇಲೆ ಕಾಲಿಟ್ಟು ಔಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅತಿ ಸುಲಭವಾಗಿ ಕಾರ್ ಸೀಟ್ಸ್ ಆಚೆ ಕಡೆ ಬಂದು ಲ್ಯಾಂಡ್ ಆಗುತ್ತೆ. ಸೊ ಈ ಒಂದು ಕಂಟ್ರೋಲ್ ನ ಈ ರಿಮೋಟ್ ಅಲ್ದಿರ ನಿಮ್ಮ ಆಂಡ್ರಾಯ್ಡ್ ಅಥವಾ ಆಪಲ್ ಫೋನ್ ನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಹ್ಯುಂಡೈ ವೆನ್ಯೂವಿನ ಸೀಟ್ ಮಾಡಿಫಿಕೇಶನ್ ಈ ತರ ಬರುತ್ತೆ. ಸೊ ನೀವೀಗ ನೋಡಿದ್ದು ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್. ಸೊ ಇದ್ರ ಬೆಲೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 1 lakh rupees ಕಾಸ್ಟ್ ಆಗುತ್ತೆ. ಮತ್ತು ಇದರಲ್ಲಿ ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೊ ಅದ್ರ ಬೆಲೆ ನಿಮ್ಗೆ 60,000 to 65,000 rupees ಕಾಸ್ಟ್ ಆಗುತ್ತೆ. ಸೊ ಈ ಒಂದು ಮಾಡಿಫಿಕೇಶನ್ ಇಂದ ಮನೆಯಲ್ಲಿ ಏಜ್ ಆಗಿರೋರ್ಗೆ, ಸೀನಿಯರ್ ಸಿಟಿಸನ್ಗೆ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಇರೋರ್ಗೆ ತುಂಬಾ ಕನ್ವಿನಿಯೆಂಟ್ ಆಗುತ್ತೆ. ಮತ್ತು ಈ ಮಾಡಿಫಿಕೇಶನ್ ನ ಹೊಸ ಕಾರ್ ಮಾತ್ರ ಅಲ್ಲದೆ ನಿಮ್ಮ ಹತ್ರ ಇರೋ ಎಕ್ಸಿಸ್ಟಿಂಗ್ ಕಾರ್ ಕೂಡ ನೀವು ಈ ಮಾಡಿಫಿಕೇಶನ್ ನ ಮಾಡಬಹುದು. ಸೊ ಈ ಮಾಡಿಫಿಕೇಶನ್ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಟ್ರೂ ಅಸಿಸ್ಟಿವ್ ಟೆಕ್ನಾಲಜಿ ಅನ್ನೋ ಕಂಪನಿನವರು ಈ ಮಾಡಿಫಿಕೇಶನ್ ನ ಮಾಡ್ತಾ ಇದ್ದಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಇಮೇಲ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಇದೇ ತರಹದ ವಿಡಿಯೋಗಳನ್ನ ನೋಡ್ಬೇಕಂತಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡ್ರೈವ್ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.